ಸಾವರ್ಕರ್ ತೀರ್ಕೊಂಡಾಗ ಸಂಸತ್ನಲ್ಲಿ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಕಾಂಗ್ರೆಸ್ನ ಮುಖಂಡರೇ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ನೇತೃತ್ವ ಸರ್ಕಾರ ಹೇಳುತ್ತೆ ಅವರು ಈ ಮನೆಯ ಈ ಹೌಸ್ನ ಸದಸ್ಯರಲ್ಲ, ಹಾಗಾಗಿ ನಾವಿಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲ್ಲ ಅಂತ ನೆನ್ಪಿಟ್ಕೊಳ್ಳಿ ಬಂದು. ಸಾವರ್ಕರ್ ತೀರ್ಕೊಂಡಾಗ ಸಂಸತ್ನಲ್ಲಿ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಕಾಂಗ್ರೆಸ್ನ ಮುಖಂಡರೇ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ನೇತೃತ್ವ ಸರ್ಕಾರ ಹೇಳುತ್ತೆ ಅವರು ಈ ಮನೆಯ ಈ ಹೌಸ್ನ ಸದಸ್ಯರಲ್ಲ, ಹಾಗಾಗಿ ನಾವಿಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲ್ಲ ಅಂತ ನೆನ್ಪಿಟ್ಕೊಳ್ಳಿ ಬಂದು. ಸಾವರ್ಕರ್ ತೀರ್ಕೊಂಡಾಗ ಸಂಸತ್ನಲ್ಲಿ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಕಾಂಗ್ರೆಸ್ನ ಮುಖಂಡರೇ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ನೇತೃತ್ವ ಸರ್ಕಾರ ಹೇಳುತ್ತೆ ಅವರು ಈ ಮನೆಯ ಈ ಹೌಸ್ನ ಸದಸ್ಯರಲ್ಲ, ಹಾಗಾಗಿ ನಾವಿಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲ್ಲ ಅಂತ ನೆನ್ಪಿಟ್ಕೊಳ್ಳಿ ಬಂದು. BL ಸಂತೋಷ್ ಅವರು ರಾಜಕಾರಣಿ ಆಗೋಗ್ಬಿಟ್ರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿದ್ದಂಥವರು, ಸ್ವಯಂ ಸೇವಕರಾಗಿದ್ದಂಥವರು, ಮಾರ್ಗದರ್ಶಕರಾಗಿದ್ದಂಥವರು, ಅವರು ಸಹ ರಾಜಕಾರಣಿ ಆಗ್ಬಿಟ್ರ ಅನ್ನಿಸ್ತಾ ಇದೆ. ನಿನ್ನೆ ದಿವಸ ಒಂದು ವಿಡಿಯೋವನ್ನ ನೋಡ್ತೇವೆ. ಆ ವಿಡಿಯೋದಲ್ಲಿ ಅವರು ಮಾತನಾಡ್ತಾರೆ, ಸಾವರ್ಕರ್ ಅವರು ಏನು ಸತ್ತಾಗ ಅಂದಿನ ಲೋಕಸಭೆಯಲ್ಲಿ ನೆಹರು ಅವರು ಶ್ರದ್ಧಾಂಜಲಿ ಸಭೆಯನ್ನ ಅರ್ಪಿಸೋದಕ್ಕೆ ಒಪ್ಪಲಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಜವಾಹರ್ಲಾಲ್ ನೆಹರು ಅವರು ಸತ್ತಿದ್ದು 1966ರಲ್ಲಿ, ಸಾವರ್ಕರ್ ಅವರು ಸತ್ತಿದ್ದು 1968ರಲ್ಲಿ. ಈ 1.25 ವರ್ಷ ಗ್ಯಾಪ್ ಇರುವಂತಹ ಸಮಯದಲ್ಲಿ ಇವರು ಆರೋಪ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಏನು 1.25 ವರ್ಷಗಳ ಹಿಂದೆ ನೆಹರು ಅವರು ಸತ್ತಿರುವಂಥದ್ದನ್ನ ತಿಳಿಯದೆ ಸಾವರ್ಕರ್ ಅವರನ್ನ ನಮಗೆ ಮಾತನಾಡಬೇಕಾದ್ರೆ ತಪ್ಪು ಸಂದೇಶಗಳನ್ನ ಕೊಟ್ಟಿರುವಂಥದ್ದು ಎಷ್ಟು ಸರಿ ರೀ, ಎಷ್ಟು ಸರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಉದ್ಘಾಟನೆ ಆಗಿದ್ದು ಅದು ಏನು ನಾಗಪುರದಲ್ಲಿ 1925ರಲ್ಲಿ ಅದು ಏನು ಸ್ಥಾಪನೆ ಆಗಿದ್ದು ಸಮಸ್ತ ಹಿಂದೂಗಳ ಸಂರಕ್ಷಣೆ, ಸಮಸ್ತ ಹಿಂದೂಗಳ ಐಕ್ಯತೆ, ಸಮಸ್ತ ಹಿಂದೂಗಳ ಸಂಘಟನೆಗೋಸ್ಕರವಾಗಿ ಹುಟ್ಟಿಕೊಂಡಂತಹ RSS ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ. ಇಂತಹ RSS ಇವತ್ತು ಆಗ್ತಾ ಇರುವುದು ಏನು? ಸ್ವಯಂ ಸೇವಕರು ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆ ಬೇಡದೆ ದೇಶಕ್ಕೋಸ್ಕರವಾಗಿ, ಧರ್ಮಕ್ಕೋಸ್ಕರವಾಗಿ ತೊಡಗಿಸ್ಕೊಳ್ತಿದ್ವಿ ಅಂತ ಹೇಳ್ತಾ ಇದ್ದಂಥವರು ಇವತ್ತು ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳಾಗಿದ್ದಾರೆ ಅಂತಂದ್ರೆ ನಾವು ಯಾವ ರೀತಿ ಅರ್ಥೈಸ್ಕೊಳ್ಬೇಕು? BL ಸಂತೋಷ್ ಅವರೇ ಈ ರೀತಿಯಾದಂತಹ ತಪ್ಪು ಮಾಹಿತಿಗಳನ್ನ ಕೊಡ್ತಾರೆ ಅಂತ ಅಂದಾಗ ಇನ್ನು ಚಕ್ರವರ್ತಿ ಸೂಲಿಬೆಲೆ ಅವರಾಗ್ಲಿ, ನರೇಂದ್ರ ಮೋದಿ ಅವರಾಗ್ಲಿ, ಮತ್ತೊಬ್ಬರಾಗ್ಲಿ ಸುಳ್ಳು ಸುದ್ದಿಗಳನ್ನ ಹಬ್ಸೋದ್ರಲ್ಲಿ ತಪ್ಪೇ ಇಲ್ಲ. ಅವರು ಈಶ್ವರಪ್ಪನವರು ಹೇಳ್ತಾರೆ, ಒಂದು ಕಾರ್ಯಕ್ರಮದಲ್ಲಿ ಈಶ್ವರಪ್ಪನವರು ಹೇಳ್ತಾರೆ, ನೀವು ಸುಳ್ಳುಗಳನ್ನ ಹೇಳಿ ಯಾರೂ ಬಂದು ನಿಮ್ಗೆ ಕ್ರಾಸ್ ಚೆಕ್ ಮಾಡೋದಿಲ್ಲ, ನೀವು ಸುಳ್ಳನ್ನ ಹೇಳಿ, ನೀವು ಸುಳ್ಳುಗಳನ್ನ ಹಬ್ಬಿಸಿ ಅಂತೇಳಿ ಈಶ್ವರಪ್ಪನವರು ಸಂಘ ಪರಿವಾರದಿಂದ ಬಂದಂತಹ ಒಬ್ಬ ರಾಜಕಾರಣಿ ಅವತ್ತು ವೇದಿಕೆಯ ಮೇಲೆ ಹೇಳ್ತಾರೆ. ಚಕ್ರವರ್ತಿ ಸೂಲಿಬೆಲೆ ಅಂತ ವಿಪರೀತ ಸುಳ್ಳುಗಳನ್ನ ಹೇಳ್ಕೊಂಡಿದ್ದೆಲ್ಲ ಪ್ರಭಾವ ಯಾರದ್ದು? ಇದನ್ನು ಸರಿ ಮಾಡಬೇಕಾದಂತಹ BL ಸಂತೋಷ್ ಅಂತವರು, RSS ನಂತವರು, ಇವರೂ ಸಹ ಅವರ ಜೊತೆಯಲ್ಲಿ ಸುಳ್ಳುಗಳನ್ನು ಹೇಳ್ತಾರೆ ಅಂತಂದಾಗ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ, ಯಾವ ರೀತಿ ಭಾರತವನ್ನ ಕಟ್ತಾ ಇದ್ದಾರೆ, ಯಾವ ರೀತಿ ಹಿಂದೂ ಧರ್ಮವನ್ನ ಕಟ್ತಾ ಇದ್ದಾರೆ? ನಾವು ಪ್ರಶ್ನೆ ಮಾಡೋದಿದ್ದೇನೆ. ಇದು ಸಂವಿಧಾನ, ನಮ್ಮ ಭಾರತದ ಸಂವಿಧಾನ ಹೇಳುವಂಥದ್ದು ನೀನು ತಪ್ಪು ಮಾಡ್ತಾ ಇದೆಯಾ ಅಂದ್ರೆ ತಪ್ಪು ಅಂತ ಕೇಳುವಂತ. BR ಅಂಬೇಡ್ಕರ್ ಅವರ ಸಂವಿಧಾನ ಹೇಳುವಂಥದ್ದು ನೀವು ತಪ್ಪು ಮಾಡ್ತಾ ಇದ್ರೆ ನೀವು ತಪ್ಪು ಅಂತ ಹೇಳಿ ಎಚ್ಚರಿಸಿ ಸರಿದಾರಿಗೆ ತಗೊಂಬನ್ನಿ ಅಂತ. ಆ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾನೆ ಇದೆ. ನಿಮ್ಮ ಅಕ್ಷರ ಮೀಡಿಯಾ ಆ ಕೆಲಸ ಮಾಡ್ತಾನೆ ಇದೆ. ಎಲ್ಲಿಯವರೆಗೂ? ನೀವು ಸರಿದಾರಿಗೆ ಬರುವವರೆಗೂ. RSS ನಲ್ಲಿ ಯಾವತ್ತು ರಾಜಕೀಯ ಪಕ್ಷದ ಚಟುವಟಿಕೆಗಳು ಪ್ರಾರಂಭ ಆದವೋ ಅವತ್ತು RSS ತನ್ನ ಮೂಲ ಸಿದ್ಧಾಂತವನ್ನ ಬಿಟ್ಟುಬಿಡ್ತು. ಈಗ ನಮ್ಗನ್ಸೋದೇನಪ್ಪ ಅಂದ್ರೆ RSS ಭಾರತೀಯ ಜನತಾ ಪಕ್ಷದ ಒಂದು ಪಾರ್ಟ್ ಅಂತ ತಿಳ್ಕೊಳ್ತೀವಿ. ಯಾಕೆ ಅಂತಂದ್ರೆ ಈ ಹಿಂದೂಗಳು ಅಂತಂದ್ರೆ ಹಿಂದೂಗಳು ಅಷ್ಟೇನೆ, ಹಿಂದೂಗಳು ಅಂದ್ರೆ ಹಿಂದೂಗಳು ಅಷ್ಟೇನೆ. ಆ ಹಿಂದೂಗಳನ್ನ ಹೊರತುಪಡಿಸಿ ಬೇರೇನೂ ಇರಬಾರ್ದು ಇವರಿಗೆ. ಬಡ ಹಿಂದೂಗಳ ಉಚಿತವಾದಂತಹ ಶಿಕ್ಷಣ ಕೊಡುವಂಥದ್ದು, ಕಡಿಮೆ ದರದಲ್ಲಿ ಶಿಕ್ಷಣ ಕೊಡುವಂಥದ್ದು, ಬಡ ಹಿಂದೂಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂಥದ್ದು, ಬಡ ಹಿಂದೂಗಳ ಮನೆಗೆ ಹೋಗಿ ನಾವಿದ್ದೇವೆ ಅಂತ ಹೇಳುವಂಥದ್ದು. ಹಿಂದೂ ಸಂಸ್ಕೃತಿ ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರ್ಪಾಡಾಗೋಗಿದೆ. ಭಾರತೀಯ ಸಂಸ್ಕೃತಿ ಇವತ್ತು ವಿದೇಶಗಳ ಸಂಸ್ಕೃತಿಗೆ ಮಾರ್ಪಾಡಾಗೋಗಿದೆ. ಇವತ್ತು ಸೀಮಂತ ಕಾರ್ಯ ಮಾಡಬೇಕಾಗಿರುವಂಥದ್ದು ಬೇಬಿ ಶವರ್ ಅಂತ ಹೇಳ್ತೀವಿ, ನಾಮಕರಣ ಮಾಡಬೇಕಾಗಿರುವಂಥದ್ದು ನೇಮಿಂಗ್ ಸೆರೆಮನಿ ಅಂತೀವಿ.
ರಿಸೆಪ್ಷನ್ನು ಅಂತೀವಿ, ಹೌಸ್ ವಾರ್ಮಿಂಗ್ ಸೆರೆಮನಿ ಅಂತೀರಿ, ಮದುವೆಗಳಿಗೆ ಪ್ರೀ ವೆಡ್ಡಿಂಗ್ ಶೂಟು ಅಂತೀವಿ. ವಿದೇಶಿ ಸಂಸ್ಕೃತಿ, ಸೀರೆ ಉಟ್ಟು ಏನು ಮಂಗಳಕರವಾಗಿರಬೇಕಾದಂತಹ ಮದುಮಗಳು ಇವತ್ತು ಪಾಶ್ಚಿಮಾತ್ಯ ವಸ್ತ್ರಗಳನ್ನು ತೊಟ್ಟು ಸಂಸ್ಕೃತಿಯನ್ನು ಮರೀತಾ ಇರುವಂಥದ್ದು. ನಮ್ಮ ಧರ್ಮದಲ್ಲಿ ಏನು ಲವ್ ಜಿಹಾದ್ ಆಗಿದೆ, ಲವ್ ಜಿಹಾದ್ ಆಗ್ತಾ ಇದೆ ಅಂತೇಳಿ ಏನು ಮಾತಾಡ್ತಿರಲ್ಲ, ಆ ಲವ್ ಜಿಹಾದ್ ಯಾಕೆ ಆಗ್ತಾ ಇದೆ? ಇವತ್ತು ಮುಸಲ್ಮಾನರ ಮನೆಯಲ್ಲಿ ಅವರ ಸಂಸ್ಕೃತಿಯನ್ನು ಹೇಳ್ಕೊಡ್ತಾ ಇದ್ದಾರೆ, ಅವರ ಆಚರಣೆಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ಇವತ್ತು ಹಿಜಾಬು ನನ್ನ ಹಕ್ಕು, ನನ್ನ ಧರ್ಮದ ಹಕ್ಕು, ಹಿಜಾಬು ನನ್ನ ಧರ್ಮದ ಹಕ್ಕು ಅಂತೇಳಿ ಹಿಜಾಬ್ ತೊಟ್ಟಂತಹ ಹೆಣ್ಣು ಮಗಳು ಶಾಲೆಗೂ ಬರ್ತಾಳೆ, ಹೊರಗಡೆ ಬಂದಾಗ ಹಿಜಾಬ್ ತೊಟ್ಕೊಂಡ್ ಬರ್ತಾಳೆ, ಅವರ ಧರ್ಮವನ್ನ ಅವರು ಪಾಲಿಸ್ತಾ ಇದ್ದಾರೆ. ಇವತ್ತು ಹಿಜಾಬನ್ನ ನಿಷೇಧ ಮಾಡಿದಾಗ ಆ ಧರ್ಮದ ಹೆಣ್ಣು ಮಗಳು ಮನಸ್ಸಿನಲ್ಲಿ ನೋವು ತುಂಬಿಕೊಂಡಿದ್ದಂತಹ ಹೆಣ್ಣು ಮಗಳಿಗೆ ಹಿಜಾಬನ್ನ ಏನು ಪರ್ಮಿಷನ್ ಕೊಟ್ಟಾಗ ಸಂತೋಷ ಪಟ್ಟು ಹಿಜಾಬ್ ಧರಿಸ್ತಾ ಇದ್ದಾಳೆ. ಇದೇ ರೀತಿಯಾಗಿ ನಮ್ಮ ಸಮುದಾಯದಲ್ಲಿ ಸಂಸ್ಕೃತಿಯ ಪಾಠ ಯಾಕೆ ಮಾಡ್ತಾ ಇಲ್ಲ? ಯಾತಕ್ಕೋಸ್ಕರ ಮಾಡ್ತಾ ಇಲ್ಲ? ಹಬ್ಬದ ಆಚರಣೆಗಳು ಕಳೆಗುಂದುತ್ತಾ ಇದೆ. ಇವತ್ತು ಧರ್ಮದ ಹೆಸರು ಹೇಳಿಕೊಂಡು ಯುವಕರು ಇವತ್ತು ಬೀದಿಗಿಳಿತಾ ಇದ್ದಾರೆ, ಜೀವನಗಳನ್ನು ಕಳ್ಕೊಳ್ತಾ ಇದ್ದಾರೆ, ಜೀವಗಳನ್ನು ಕಳ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಜಾಗೃತಿ ಮೂಡಿಸ್ತಾ ಇಲ್ಲ? RSS ಅಂತಂದ್ರೆ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರ ಹುಟ್ಟಿಕೊಂಡಂಥದ್ದಲ್ವಾ? ಯಾತಕ್ಕೋಸ್ಕರವಾಗಿ ಈ ವಿಚಾರಗಳನ್ನು ಮಾತಾಡೋದಿಲ್ಲ? ಒಂದು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ಧರ್ಮವನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತಂದಾಗ ಆ ಬಳಸ್ಕೊಳ್ಬಾರ್ದು ಅಂತೇಳಿ ಎಚ್ಚರಿಸಬೇಕಾದಂತಹ RSS ಬೇಲಿಯ ಎದ್ದು ಹೊಲ ಮೇಯ್ತಾ ಇದೆ ಅಂತಂದಾಗ ಈ ದೇಶದಲ್ಲಿ ಇನ್ನೂ ಪ್ರಾಮಾಣಿಕ ಹಿಂದೂಗಳು ನನ್ನ ಹಿಂದೂ ಧರ್ಮ ಅಪಾಯದಲ್ಲಿದೆ, ನನ್ನ ಹಿಂದೂ ಧರ್ಮವನ್ನು ಕಟ್ಟಬೇಕು, ನನ್ನ ಹಿಂದೂ ಧರ್ಮ ಎಲ್ಲದಕ್ಕಿಂತ ಎತ್ತರ ಸ್ಥಾನದಲ್ಲಿರಬೇಕು, ಇಡೀ ವಿಶ್ವದಲ್ಲಿ ದೊಡ್ಡ ಹಿಂದೂ ರಾಷ್ಟ್ರ ಭಾರತ ಅನ್ನೋ ಮನೋಭಾವ ಇರುವಂತಹ ಕೋಟ್ಯಾಂತರ ಜನ ಪ್ರಾಮಾಣಿಕ ಹಿಂದೂಗಳಿದ್ದಾರೆ. ಅವರೂ ಸಹ ಇವತ್ತು ನಿಸ್ಸಹಾಯಕರಾಗಿದ್ದಾರೆ. ಯಾಕೆ ಅಂತಂದರೆ ಒಂದು ರಾಜಕೀಯ ಪಕ್ಷಕ್ಕೆ 100 ವರ್ಷಗಳ ಒಂದು ಸಂಘಟನೆ ಇವತ್ತು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಅಭ್ಯರ್ಥಿಗಳ ಆಯ್ಕೆಯಿಂದ ಹಿಡಿದು ಸೀಟ್ ಕೊಡಿಸೋದ್ರಿಂದ ಹಿಡಿದು ಪ್ರಚಾರದಿಂದ ಹಿಡಿದು ತಂತ್ರಗಳಿಂದ ಹಿಡಿದು ಏನು ಆ ಭಾರತೀಯ ಜನತಾ ಪಕ್ಷದಲ್ಲಿ ಒಳಗೊಡುವಂತಹ ಭಿನ್ನಮತದಿಂದ ಹಿಡಿದು ಪ್ರತಿಯೊಂದಕ್ಕೂ RSS ಮಧ್ಯಸ್ಥಿಕೆ ವಹಿಸ್ಕೊಳ್ತಾ ಇದೆ, ತೊಡಗಿಸ್ಕೊಳ್ತಾ ಇದೆ ಅಂತಂದಾಗ ಯಾರನ್ನು ಕೇಳಬೇಕು? ಗೋಹತ್ಯೆ ಬಗ್ಗೆ ಮಾತಾಡ್ತೀರಿ. ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಬೇಕು ಅಂತೇಳಿ ಮುಸಲ್ಮಾನರು ಹೇಳ್ತಾ ಇದ್ದಾರೆ, ನಾವುಗಳು ಹೇಳ್ತಾ ಇದ್ದೀವಿ. RSS ನಿಂತ್ಕೊಂಡು BJPಗೆ ಒಂದು ಎಚ್ಚರಿಕೆ ಸಂದೇಶ ಕೊಡಬೇಕಲ್ಲ, ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ. ಇವತ್ತವರೆಗೂ ಮಾಡಿದ್ಯಾ? ಮಾಡಿಲ್ಲ. ಯಾಕೆ? ಕರ್ತವ್ಯ ಅಲ್ವಾ? ಹಾಗಾದ್ರೆ ಹಾದಿ ಬೀದಿನಲ್ಲಿ ಗೋರಕ್ಷಣೆ ಹೆಸರಿನಲ್ಲಿ ಹಿಂದೂ ಯುವಕರು ಬಿದ್ದು ಅವ್ರ ಕೇಸುಗಳು ಹಾಕಿಸ್ಕೊಂಡು ಜೀವನ ಹಾಳು ಮಾಡ್ಕೊಳ್ತಾ ಇರೋದಲ್ಲ. ಒಬ್ಬ ಹಿಂದೂಗೆ ಅನ್ಯಾಯ ಆದರೆ, ಒಬ್ಬ ಹಿಂದೂಗೆ ತೊಂದರೆ ಆದರೆ, ಒಬ್ಬ ಹಿಂದೂ ತನ್ನ ಜೀವನವನ್ನು ಕಳ್ಕೊಂಡ್ರೆ ಅದಕ್ಕೆ ಹೊಣೆ ಯಾರಾಗ್ತೀರ ಅಂತಂದರೆ ನಿಮ್ಮಂತಹ ಸಂಘಟನೆಗಳು. ಉಚಿತವಾಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರೆ ಇವತ್ತು ಕ್ರೈಸ್ತರು ಮಿಷನರಿ ಹೆಸರಿನಲ್ಲಿ ಉಚಿತವಾದಂತಹ ಶಿಕ್ಷಣ ಕೊಡ್ತಾ ಇದ್ದಾರೆ, ಕಡಿಮೆ ದರದಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ. ಆ ಮನೆಗೆ ಹೋಗ್ಬಿಟ್ಟು ಅವರ ಸಮಸ್ಯೆಗಳನ್ನು ಕೇಳ್ತಾ ಇದ್ದಾರೆ, ದೇವರುಗಳ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವತ್ತಾದರೂ ಮಾಡ್ತಾ ಇದ್ದೀವಾ? ಈ ಪ್ರಶ್ನೆಯನ್ನ ನೀವು ಕೇಳ್ಕೊಳ್ಳಿ, ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ಗೊತ್ತಾಗುತ್ತೆ. ಎಲ್ಲಿಯವರೆಗೂ ಸ್ವಾಮಿ, ಎಲ್ಲಿಯವರೆಗೂ ಈ ಧರ್ಮವನ್ನ ಬಳಸ್ಕೊಂಡು ರಾಜಕೀಯ ಪಕ್ಷಗಳು ಈ ರೀತಿಯಾಗಿ ಬಳಸ್ಕೊಳ್ತಾ ಇರುವಂಥದ್ದು? ಈ ಹಿಂದೂ ಧರ್ಮವನ್ನ ಭಾವನೆಗಳನ್ನ ಬಳಸ್ಕೊಂಡು, ಹಿಂದೂ ಧರ್ಮದ ವಿಚಾರಗಳನ್ನ ಬಳಸ್ಕೊಂಡು ಓಟಿಗೋಸ್ಕರ ನೀವು ಬಳಸ್ಕೊಳ್ತಾ ಇದ್ದೀರಿ ಅಂತಂದ್ರೆ ಈ ಹಿಂದೂ ಧರ್ಮ ಇಷ್ಟೊಂದು ಶಕ್ತಿಹೀನ ಆಗೋದಕ್ಕೆ ಮೂಲ ಕಾರಣ ನೀವುಗಳೇ ಅಲ್ವಾ? BL ಸಂತೋಷ್ ಅವರು ರಾಜಕೀಯ ಪಕ್ಷದ ಪದಾಧಿಕಾರಿ ಆಗಬೇಕಾಗಿತ್ತ? ಅವರಂತೆ ಬಹಳಷ್ಟು ರಾಮ್ ಮಾಧವ್ ಇರ್ಬೋದು, ಅರುಣ್ ಕುಮಾರ್ ಅಂತವ್ರು ಇರ್ಬೋದು, ಬಹಳಷ್ಟು ಜನ ಸ್ವಯಂ ಸೇವಕ ಸಂಘದಲ್ಲಿ ಇದ್ದಂಥವರು ಇವತ್ತು ರಾಜಕೀಯ ಪಕ್ಷದ ಪದಾಧಿಕಾರಿಗಳಾಗ್ತಾರೆ ಅಂತಂದ್ರೆ ಹಾಗಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶ ಏನಾಗಿತ್ತು? ಯಾತಕ ಉದ್ದೇಶವನ್ನ ಬಿಟ್ರು? ಒಂದು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ಮತ್ತೊಂದು ಪಕ್ಷದಲ್ಲಿರುವಂತಹ ಹಿಂದೂಗಳನ್ನ ನಾವು ದ್ವೇಷ ಮಾಡ್ತೀವಿ ಅಂತಂದ್ರೆ ಅದು ನಾವು ಮಾಡ್ಕೊಳ್ತಾ ಇರುವಂತಹ ಆತ್ಮವಂಚನೆ ಆಗೋದಿಲ್ವಾ? ಎಚ್ಚೆತ್ಕೊಳ್ಬೇಕ್ರಿ. ಸತ್ಯವನ್ನ ಮಾತಾಡಬೇಕು. ಸತ್ಯವನ್ನ ಮಾತಾಡಿದಾಗ ಮಾತ್ರ ಈ ಧರ್ಮ ಉಳಿಯುತ್ತೆ. ಸಂಸ್ಕೃತಿಯನ್ನು ಉಳಿಸಿದಾಗ ಮಾತ್ರ ಈ ಧರ್ಮ ಉಳಿಯುತ್ತೆ. ಆಚರಣೆಗಳನ್ನು ನಾವು ಮರಿತಾ ಇದ್ದೇವೆ.
ಆಚರಣೆಗಳನ್ನು ಮರೀತಾ ಇದ್ದೇವೆ. ಈ ಯುವಕರ ಮಧ್ಯೆ ನಾವು ಪ್ರತಿನಿತ್ಯವೂ ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಪುನೀತ್ ಕೆರೆಹಳ್ಳಿ ಅಂತವರು ಅವ್ರನ್ನೆಲ್ಲ ಮುಂದೆ ಬಿಡುವಂಥದ್ದು, ಅವ್ರನ್ನ ಪ್ರಚೋದಿಸುವಂಥದ್ದು, ಅವ್ರ ಮೇಲೆ 45 ಕೇಸ್ ಆಗಿರುವಂಥದ್ದು, ಆ ಒಂದು ಕೇಸ್ ಆದರೆ ಬಿಡಿಸ್ಕೊಂಬರೋಕ್ಕೆ ಬೇಲ್ ತಗೊಳ್ಳೋದಕ್ಕೆ ಒಂದಷ್ಟು ಜನ ಹಿಂದೆ ನಿಂತಿರುವಂಥದ್ದು. ಅದಕ್ಕೆ ಇದು ಬಹಳ ಬೇಸರದ ಸಂಗತಿ. ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥದ್ದು. ಮನೆ ಯಜಮಾನನೇ ಸುಳ್ಳು ಸುದ್ದಿ ತಪ್ಪುದಾರಿಗೆ ನಡೆದ್ರೆ ಆ ಮನೆ ಸದಸ್ಯರು ಏನು ಮಾಡ್ತಾರೆ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.